ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ ಇದೆ. ಗೃಹಲಕ್ಷ್ಮಿ ಹಣ ಏನಾದರೂ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಅಥವಾ ಈಗ ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೇ ಹೋಗಿ ಅರ್ಜಿ ಸಲ್ಲಿಸಬೇಕಾ, ಅಥವಾ ಮನೆಗೇ ಅಧಿಕಾರಿಗಳು ಬಂದು ಅರ್ಜಿಯನ್ನು ಸಲ್ಲಿಸ್ಕೋತಾರ, ಏನು ಅನ್ನೋದು ಸಾಕಷ್ಟು ಜನಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ಗಳಿದೆ. ಹಾಗೆ ಏನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಿದ್ದಾರೆ, ಇದೆಲ್ಲ ಸಾಕಷ್ಟು ಗೊಂದಲ ಇರೋದ್ರಿಂದ ಯಾವ್ದು ಕರೆಕ್ಟು, ನೀವು ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಅಥವಾ ಹೊಸ ಮಾಹಿತಿಗಳಾಗಿರ್ಬೋದು, ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಇದುವರೆಗೂ 30 ಕಂತಿನ ಹಣ ಬಿಡುಗಡೆ ಆಗಿದೆ. ನಿಮಗೆ 1.5-2 ತಿಂಗಳು ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದರು 30 ಹಾಗೆ 31ನೇ ಕಂತಿನ ಹಣ ಎರಡೂ ಕೂಡ ಹಣಕಾಸು ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿದ್ದಾರೆ ಅಂತ. ಬಟ್ ಆ ಟೈಮಲ್ಲಿ ಬರೀ 30ನೇ ಕಂತಿನ ಹಣ ಮಾತ್ರ ಜಮೆ ಮಾಡಿದ್ರು. ಅದು ಕೂಡ ಎಲ್ಲರಿಗೂ ಕ್ಲಿಯರ್ ಆಗಿರಲಿಲ್ಲ. ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇತ್ತು. ಮತ್ತು ಆಮೇಲೆ ಎಲೆಕ್ಷನ್ಸ್ ಬಂತು. ಆ ಎಲೆಕ್ಷನ್ಸ್ ಟೈಮಲ್ಲಿ ಹಣ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಸ್ಟಾಪ್ ಮಾಡಿದರು. ಆಮೇಲೆ ಟೆಕ್ನಿಕಲ್ ಇಶ್ಯೂ ಆಯಿತು. ಆಮೇಲೆ CM ಕೂಡ ಚೇಂಜ್ ಆದರು. ಸೊ ಹಾಗಾಗಿ ಬರೀ 30ನೇ ಕಂತಿನ ಹಣ ಮಾತ್ರ ಜಮೆ ಮಾಡಿದ್ದು. ಅದರಲ್ಲೂ ಎಲ್ಲರಿಗೂ ಕ್ಲಿಯರ್ ಆಗಿರಲಿಲ್ಲ. ಈಗ ರೀಸೆಂಟಾಗಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆ ಜಮೆ ಮಾಡಿದ್ದಾರೆ. ಈಗ 30ನೇ ಕಂತಿನವರೆಗೂ ಕೂಡ ಎಲ್ಲರಿಗೂ ಕೂಡ ಬಂದಿದೆ. ಇನ್ನು 31ನೇ ಕಂತಿನ ಹಣ ರಿಲೀಸ್ ಮಾಡಬೇಕಿತ್ತು. ಅಷ್ಟೊತ್ತಿಗೆ CM ಕೂಡ ಚೇಂಜ್ ಆದರು. DK ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಆಯ್ತು ಅಂತಲೇ ಹೇಳ್ಬೋದು. ಅಂದರೆ ಯಾವ ಯೋಜನೆಗಳು ಸ್ಟಾಪ್ ಆಗಲ್ಲ, ಎಲ್ಲ 5 ಗ್ಯಾರಂಟಿ ಯೋಜನೆಗಳು ಮುಂದುವರ್ಕೊಂಡು ಹೋಗುತ್ತೆ. ಬಟ್ ಪರಿಷ್ಕರಣೆ ಮಾಡ್ತಿರೋದ್ರಿಂದ 31ನೇ ಕಂತಿನ ಹಣ ಬಂದಿಲ್ಲ ಅಷ್ಟೇ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತೂ ಹಣ ರಿಲೀಸ್ ಆಗಿದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕ್ಲಾರಿಟಿನ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಜಮೆ ಆಗುತ್ತೆ ಅಂತಂದರೆ ಈಗ ಪರಿಷ್ಕರಣೆ ಎಲ್ಲ ಶುರುವಾಗಿದೆ. ಈಗೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಮೃತಪಟ್ಟಿದ್ದಾರೆ ಏನು ಅಂದ್ಬಿಟ್ಟು. ಈಗ ಪರಿಷ್ಕರಣೆ ಕೂಡ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿರೋದ್ರಿಂದ ಈಗ ರಿಲೀಸ್ ಮಾಡೋ ಡೌಟು. ಇವಾಗ DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ತುಂಬ ತಡ ಮಾಡುವಾಗಿಲ್ಲ, ಪರಿಷ್ಕರಣೆ 10 ದಿವಸದಲ್ಲಿ ಕಂಪ್ಲೀಟ್ ಆಗಬೇಕು. ಅಂತಂದರೆ ಯಾವತ್ತಿಂದ ಶುರುವಾಗುತ್ತಾ 10 ದಿವಸದಲ್ಲಿ ಕಂಪ್ಲೀಟ್ ಆಗಬೇಕು. ಯಾಕಂದರೆ ಇದೇ ತಿಂಗಳಾನ್ಗಟ್ಟಲೆ ಇಟ್ಕೊಂಡು ಹೋದರೆ ಈಗ ಆಲ್ರೆಡಿ ತುಂಬ ತಿಂಗಳು ಪೆಂಡಿಂಗ್ ಇದೆ ಗೃಹಲಕ್ಷ್ಮಿ ಹಣ. ಇನ್ನು ಪರಿಷ್ಕರಣೆಗೆ ಅಂತ ಮತ್ತೆ 1 ತಿಂಗಳು 2 ತಿಂಗಳು ಹೇಳ್ಕೊಂಡು ಹೋದರೆ ಇನ್ನೂ ಲೇಟ್ ಆಗುತ್ತೆ. ಹಾಗಾಗಿ 10 ದಿವಸದೊಳಗೆ ಪರಿಷ್ಕರಣೆ ಎಲ್ಲ ಮುಗಿಬೇಕು. ಹಾಗೆ ಇದರಿಂದ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ಪರಿಷ್ಕರಣೆ ಮಾಡ್ತಿರೋ ಉದ್ದೇಶನೇ ಅನರ್ಹರು ಈ ಒಂದು ಯೋಜನೆಯಿಂದ ದೂರ ಇರಬೇಕು ಅಂತ. ಯಾರು ಮೃತಪಟ್ಟಿರೋರಾಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು, GST ಪೇಯರ್ಸು, ಹಾಗೆ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲ್ಲ, ಯಾರೆಲ್ಲ EKYC ಮಾಡಿರಲ್ಲ, ಸೊ ಅಂಥವರು ಈ ಒಂದು ಯೋಜನೆಯಿಂದ ದೂರ ಇಡಬೇಕು. ಹಾಗೆ ಹೊರ ರಾಜ್ಯದವರು ಕೂಡ ತುಂಬ ಜನ ಗೃಹಜ್ಯೋತಿ ಎಲ್ಲ ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಅನರ್ಹರು ಈ ಒಂದು ಯೋಜನೆಯಿಂದ ಕ್ಯಾನ್ಸಲ್ ಆಗಬೇಕು, ಈ ಆ ಪಟ್ಟಿಯಿಂದ ಡಿಲೀಟ್ ಆಗಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಈಗ ಮತ್ತೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತಿರೋದು. ಈ ಒಂದು ವಿಷಯದಲ್ಲೂ ಕೂಡ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಸೋಷಿಯಲ್ ಮೀಡಿಯಾಗಳಂತೂ ದಿನಕ್ಕೊಂದೊಂದು ತೋರಿಸ್ತಿರ್ತಾರೆ, ಈ ಚೇಂಜಸ್ ಆಗಿದೆ, ಆ ಚೇಂಜಸ್ ಆಗಿದೆ ಅಂತ. ಮೊದಲನೇದಾಗಿ ಬಯೋಮೆಟ್ರಿಕ್ ಅಂತ ಹೇಳಿದ್ರು, ಆಮೇಲೆ ಇಲ್ಲ ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದರು. ಈಗ ಮತ್ತೆ ಅಧಿಕಾರಿಗಳೇ ಮನೆಗೆ ಬಂದು ಸರ್ವೆ ಮೂಲಕ ಅಪ್ಲಿಕೇಶನ್ ಮಾಡಿದ್ದೀವಿ, ಅದ್ರ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರು. ಹಾಗೆ ಡಾಕ್ಯುಮೆಂಟ್ ವಿಚಾರದಲ್ಲೂ ಅಷ್ಟೇ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID, ಹಾಗೆ ನಿನ್ನೆ ಒಂದು ಇನ್ಫಾರ್ಮೇಷನ್ ಬಂತು, SBI ಅಕೌಂಟ್ ಮಾತ್ರ ಲಿಂಕ್ ಮಾಡಬೇಕು ಈ ಒಂದು ಗೃಹಲಕ್ಷ್ಮಿ ಹಣ ಪಡ್ಕೋಬೇಕಂದ್ರೆ. ಹಿಂಗೆ ದಿನ ಒಂದೊಂದು ಸುದ್ದಿ ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇದು ಕನ್ಫರ್ಮ್ ಆಗಿ ಯಾವುದು ಕರೆಕ್ಟ್ ಅಂತ ಗೊತ್ತಾಗದೆ ಈಗ ಅಧಿಕಾರಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅಥವಾ ನಮ್ಮ CM DK ಶಿವಕುಮಾರ್ ಸರ್ ಅವರು ಇವಾಗ ಯಾವ್ದಾದ್ರು ಒಂದು ಅಫಿಷಿಯಲ್ ಆಗಿ ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದ್ರೇ ಕನ್ಫರ್ಮ್ ಆಗಿ ಗೊತ್ತಾಗೋದು ಎಲ್ಲೋಗಿ ಅಪ್ಲಿಕೇಶನ್ ಹಾಕಬೇಕು, ನಾವೇ ಹೋಗಿ ಹಾಕಬೇಕಾ, ಅಥವಾ ಅಧಿಕಾರಿಗಳೇ ಬರ್ತಾರ ಮನೆಗೆ ಅಪ್ಲಿಕೇಶನ್ ಹಾಕ್ಸ್ಕೊಳ್ಳೋಕ್ಕೆ, ಯಾವ ರೀತಿ, ಹಾಗೆ ಡಾಕ್ಯುಮೆಂಟ್ನೆಲ್ಲ ಯಾವುದೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ವೋಟರ್ ID ಕೊಡಬೇಕಾ, ಅಥವಾ ಬ್ಯಾಂಕ್ ದಾಖಲೆಗಳನ್ನ ಕೊಡಬೇಕಾ, ಅಥವಾ SBI ಬ್ಯಾಂಕ್ಗೆ ಕೊಡಬೇಕಾ ಅಕೌಂಟು. ಸೊ ಈ ಒಂದು ಕನ್ಫರ್ಮೇಷನ್ ಸಿಗೋದು ಅಫಿಷಿಯಲ್ ಆಗಿ ಅನೌನ್ಸ್ ಆದಾಗ ಮಾತ್ರ. ಯಾಕಂದರೆ ಸರ್ಕಾರದಲ್ಲೂ ಕೂಡ ಇನ್ನೂ ಫುಲ್ಲು ಕನ್ಫರ್ಮೇಷನ್ ಸಿಕ್ಕಿಲ್ಲ, ದಿನ ಒಂದೊಂದು ಚೇಂಜಸ್ ಮಾಡ್ತಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಬಯೋಮೆಟ್ರಿಕ್
ಮಾಡಬೇಕಾಯಿತು. ಆಮೇಲೆ ಹೊಸ ದಾಖಲೆ ಹೊಸ ಅರ್ಜಿನೇ ಮಾಡಿಸೋಣ ಅಂತಾಯಿತು. ಆಮೇಲೆ ಹೊಸ ಅರ್ಜಿ ಮಾಡಿಸೋದು ಯಾಕೆ, ಈಗ ಅರ್ಜಿ ಸಲ್ಲಿಸಿರೋದನ್ನೇ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲೇ ಸಾಕಷ್ಟು ಗೊಂದಲ ಇರೋದ್ರಿಂದ ನಮಗೂ ಕೂಡ ಕನ್ಫರ್ಮೇಷನ್ ಇರೋದಿಲ್ಲ. ದಿನ ಒಂದೊಂದು ಮಾಧ್ಯಮಗಳಲ್ಲೂ ಕೂಡ ನೋಡ್ತಾ ಇರ್ತೀರ. ಹಾಗಾಗಿ ಯಾವುದನ್ನು ನಂಬಕ್ಕೆ ಹೋಗಬೇಡಿ. ಎಲ್ಲೂ ಹೋಗಿ ಅಪ್ಲಿಕೇಶನ್ ಹಾಕೋದಾಗಲಿ ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಧಿಕಾರಿಗಳೇ CM DK ಶಿವಕುಮಾರ್ ಸರ್ ಆಗಿರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಪ್ರತಿದಿನ ಹಿಂಗೆ ಸುದ್ದಿ ಹರಿದಾಡ್ತಿರುತ್ತೆ. ಸೊ ಯಾವುದು ಕೂಡ ನಂಬಕ್ಕೆ ಹೋಗಬೇಡಿ. ಅಫಿಷಿಯಲ್ ಆಗಿ ಮಾಹಿತಿ ಬಂದಾಗ ಖಂಡಿತ ನಿಮಗೂ ಗೊತ್ತಾಗುತ್ತೆ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಹಾಗಾಗಿ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವ್ರು ಹೇಳಿದ ಮೇಲೇ ಕನ್ಫರ್ಮ್ ಆಗೋದು ಯಾವ್ದು ನಿಜ ಯಾವುದು ಸುಳ್ಳು ಅಂತ. ಸೊ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಾಸ್ತಿ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಯಾರು ವೀಡಿಯೋಸ್ ಮೂಲಕ ತಿಳಿಸ್ತಾರೆ ಅವ್ರದ್ದು ಮಾತ್ರ ನೋಡಿ. ಜಾಸ್ತಿ ನೋಡಿದಷ್ಟು ನಮಗೆ ಕನ್ಫ್ಯೂಷನ್ ಆಗೋದು ಯಾವ್ದು ಸರಿ ಯಾವ್ದು ತಪ್ಪು, ನಾವೇನು ಮಾಡಬೇಕು ಏನು ಮಾಡಬಾರ್ದು ಅಂತ. ಯಾರು ಜೆನ್ಯೂನ್ ಆಗಿ ಕರೆಕ್ಟಾಗಿ ವೀಡಿಯೋಸ್ನ ಮಾಡ್ತಾರೆ ಅವ್ರದ್ದು ಮಾತ್ರ ನೋಡಿ. ಆವಾಗ ನಿಮಗೂ ಕೂಡ ಜಾಸ್ತಿ ಕನ್ಫ್ಯೂಷನ್ ಆಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಂಗೆ ತುಂಬ ವೀಡಿಯೋಸ್ ನೋಡಬೇಡಿ. ಯಾವ್ದು ಜೆನ್ಯೂನ್ ಆಗಿ ಮಾಡ್ತಾರೆ, ಯಾವ್ದು ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅದನ್ನು ಮಾತ್ರ ನೋಡಿದ್ರೆ ಕನ್ಫ್ಯೂಷನ್ ಆಗಲ್ಲ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟೊತ್ತು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಹೆಚ್ಚು ಹೆಚ್ಚು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.